ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿಮ್ಮ ಇಚ್ಛೆ ಈಡೇರಿಲ್ಲ ಅಂದರೆ ಕೊನೆಯಾಗಿ ಇದೊಂದು ಪ್ರಯತ್ನಿಸಿ, ಒಂದು ದಿನದಲ್ಲಿ ಬದಲಾವಣೆ ಕಾಣಿಸುತ್ತೆ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಇವತ್ತು ಸಾಯಿಯಪ್ಪ ಏನು ಹೇಳ್ಕೊಡ್ತಾ ಇದ್ದಾರೋ ಅದನ್ನ ಆಚರಿಸಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಗುರುವಾರ ಒಳ್ಳೆಯ ದಿನ. ನಾವು ಏನೇ ಕೆಲಸ ಶುರು ಮಾಡಿದ್ರು ಕೂಡ ನಾವು ಸಾಯಿಯಪ್ಪನ ನಂಬ್ಕೊಂಡಿದ್ದೀವಿ. ಸಾಯಿ ಮೇಲೆ ನಂಬ್ಕೊಂಡು ಏನು ಕೆಲಸನ ಶುರು ಮಾಡ್ತೀವೋ ಅದರಲ್ಲಿ 100% ಖಂಡಿತ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಅದು ನನ್ನ ನಂಬಿಕೆ. ಮೊದಲು ನೀವೇನು ಮಾಡ್ತೀರಾ ಅಂದರೆ, ಈ ಗುರುವಾರ ದಿನ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಅಥವಾ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಅನಿಸುತ್ತೆ, ನನಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನನ್ನ ಮಗಳಿಗೆ ಮದುವೆ ಸೆಟ್ ಆಗಿದೆ, ಆದರೆ ನಮಗೆ ದುಡ್ಡು ಸಮಸ್ಯೆ ಇದೆ, ಆ ಹಣ ಸಮಸ್ಯೆದಿಂದ ನಾವು ಯಾವ ಥರ ಮದುವೆ ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈ ಒಂದು ಸಮಸ್ಯೆ ಅನ್ನೋದು ದೂರ ಆದರೆ ಸಾಕಪ್ಪ ಅಂತ ಸಾಯಿಯಪ್ಪಗೆ ಬೇಡ್ಕೊಂತ ನನಗೆ ಕಮೆಂಟ್ ಮಾಡಿದ್ದಾರೆ, ಯಾವುದಾದ್ರೂ ಒಂದು ಪರಿಹಾರ ತಿಳಿಸಿ ಅಂತ. ಮತ್ತು ಅವ್ರಿಗೋಸ್ಕರ ಅಂತ ಅಲ್ಲ, ಇದು ಎಲ್ಲರೂ ಕೂಡ ಪ್ರಯತ್ನ ಮಾಡ್ಬೋದು. ಒಂದು ಜಾಬ್ ಬೇಕು ಅನ್ನೋರು, ಅಥವಾ ಆರ್ಥಿಕ ಸಮಸ್ಯೆ ಇದ್ದವರು, ಅಥವಾ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ರೂ ಕೂಡ ಸಮಸ್ಯೆಗಳು ಶುರು ಆಗೋದೇ ಮೊದಲನೆಯದಾಗಿ ದುಡ್ಡಿಂದ. ಈ ದುಡ್ಡು ಸಮಸ್ಯೆ ಅನ್ನೋದು ದೂರ ಆದರೆ ಖಂಡಿತ ಅವ್ರ ಮನೆಯಲ್ಲಿ ಚೆನ್ನಾಗಿರ್ತಾರೆ. ಇನ್ನೊಂದು ಮುಖ್ಯ ವಿಷಯ ಆರೋಗ್ಯ. ಈ ಆರೋಗ್ಯ ಅನ್ನೋದು ಕೂಡ ಕೊಟ್ಟರೆ ಸಾಯಿಯಪ್ಪ ಇನ್ನೂ ಸಂತೋಷವಾಗಿ ಇರ್ತೀವಿ ಅಂತ ನಾವು ಬೇಡ್ಕೊತಾ ಇರ್ತೀವಲ್ವಾ. ಅದೇ ಥರ ಈ ಗುರುವಾರ ಸಂಜೆ ಒಳಗೆ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಮನೆಯಲ್ಲಿ ಒಂದು ಮಣ್ಣಿನ ದೀಪನ ತಗೊಳ್ಳಿ. ಮಣ್ಣಿನ ದೀಪನ ಪ್ರತಿದಿನ ಹಚ್ಚಬೇಕು. ಖಂಡಿತ ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ಫೋಟೋ ಅಥವಾ ಸಾಯಿಯಪ್ಪ ವಿಗ್ರಹ ಇದ್ದರೆ ನೀವು ಪ್ರತಿದಿನ ಸಾಯಿಯಪ್ಪ ವಿಗ್ರಹನ ತೊಳೆದು, ಅಂದರೆ ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಗಂಧ ಹಚ್ಚಬೇಕು. ನಂತರ ಸಾಯಿಯಪ್ಪಗೆ ನಿಮ್ಮ ಮನೆಯಲ್ಲಿ ಯಾವ ಥರ ಹೂವು ಸಿಗುತ್ತೋ ಅದು ಒಂದಿಟ್ಟರೂ ಕೂಡ ನಡೆಯುತ್ತೆ. ಸಾಯಿಯಪ್ಪಗೆ ಅದೇ ಹೂವು ಬೇಕು, ಇದೇ ಹೂವು ಬೇಕು ಅಂತ ಏನೂ ಇಲ್ಲ. ಅಲಂಕರಣ ನಿಮ್ಮಿಷ್ಟ, ನೀವು ಯಾವ ಥರ ಮಾಡ್ಕೊತೀರೋ ಅದೇ ಥರ ನೀವು ಮಾಡ್ಕೊಳ್ಳಿ. ಪ್ರತಿದಿನ ಖಂಡಿತ ಸಾಯಿಯಪ್ಪಗೆ ನೀಟಾಗಿ ಫೋಟೋನ ಒರೆಸ್ಬೇಕು ಅಥವಾ ವಿಗ್ರಹನ ತೊಳಿಬೇಕು, ಗಂಧ ಹಚ್ಚಬೇಕು, ನಂತರ ಹೂವು ಹಾಕಬೇಕು. ಹಾಕಿದ ನಂತರ ಮಣ್ಣಿನ ದೀಪ ಪ್ರತಿದಿನ ಒರೆಸ್ಬೇಕು. ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಪ್ರತಿದಿನ ಬತ್ತಿನ ಚೇಂಜ್ ಮಾಡಿಬಿಟ್ಟು ಪ್ರತಿದಿನ 2 ಬತ್ತಿ ಹಾಕ್ಬಿಟ್ಟು ಒಂದೇ ಒಂದು ಮಣ್ಣಿನ ದೀಪನ ಹಚ್ಚಿ. ಅದು ಚಿಕ್ಕದ ದೊಡ್ಡದ ಅಂತ ಏನೂ ಇಲ್ಲ, ಎಂಥದಾದರೂ ಪರವಾಗಿಲ್ಲ, ಸೈಜ್ ಏನು ಬೇಕಾಗಿಲ್ಲ, ನಿಮ್ಮಿಷ್ಟ ಹಚ್ಚಿ. ನಂತರ ಸಾಯಿಯಪ್ಪ ಮುಂದೆ ಕುತ್ಕೊಂಡು ₹1 ಅಂದರೆ ಬಾಬಾ ಅವರ ಪಾದಗಳ ಮುಂದೆ ₹1 ಇಡಬೇಕು. ಇಟ್ಟಿದ ನಂತರ ಕುತ್ಕೊಂಡು ಸಾಯಿ ಸಚ್ಚರಿತ್ರೆಯಿಂದ ಒಂದು ಚಾಪ್ಟರ್ನ ಓದಬೇಕು. ಆಮೇಲೆ ಸಾಯಿಗೆ ನೈವೇದ್ಯವನ್ನು ಇಟ್ಟು ನಿಮ್ಮ ಸಂಕಲ್ಪನೆ ಏನಿರುತ್ತೋ, ಇವಾಗ ನನಗೆ ಆರ್ಥಿಕ ಸಮಸ್ಯೆ ಇದೆ, ನನ್ನ ಮಗಳಿಗೆ ಮದುವೆ ಆಗಬೇಕು, ದುಡ್ಡು ಸಮಸ್ಯೆ ಇದೆ, ಅದು ಯಾವ ಥರ ನಮಗೆ ಅದರಿಂದ ದೂರ ಮಾಡ್ದಿರೋ ನಿಮ್ಮ ಕೈಯಲ್ಲಿದೆ ಸಾಯಿಯಪ್ಪ. ಏನೂ ತೊಂದರೆಗಳು ಇಲ್ಲದೆ ನನ್ನ ಮಗಳ ಮದುವೆ ನೀವೇ ಮುಂದೆ ಇದ್ದು ಮಾಡಿಸ್ಬೇಕು ಅಂತ ನೀವು ನಮಸ್ಕಾರ ಮಾಡ್ಕೊಳ್ಳಿ. ಸಾಯಿ ಸಚ್ಚರಿತ್ರೆಯಿಂದ ಒಂದು ಚಾಪ್ಟರ್ನ ಓದಿ ₹1 ಕಾಯಿನ ಇಡಬೇಕು. ನಂತರ ಸೆಕೆಂಡ್ ಡೇ ನೀವೇನು ಮಾಡಬೇಕು ಅಂದರೆ, ನಾಳೆ ಶುಕ್ರವಾರ, ನಾಳೆ ಕೂಡ ಅದೇ ಥರ ಸಾಯಿಯಪ್ಪ ಫೋಟೋನ ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತೆ ಸಾಯಿಯಪ್ಪಗೆ ಗಂಧ ಹಚ್ಚಿ ನೀರೆಲ್ಲ ಇಟ್ಟು ನೈವೇದ್ಯ ಇಟ್ಟು ಸಾಯಿಯಪ್ಪ ಮುಂದೆ ಮತ್ತೆ ದೀಪ ಹಚ್ಚಿಬಿಟ್ಟು ಮತ್ತೆ 2ನೇ ಚಾಪ್ಟರ್ ಓದಬೇಕು. 2ನೇ ಚಾಪ್ಟರ್ ಓದಿದ ನಂತರ ಮತ್ತೆ ಸಾಯಿಯಪ್ಪ ಪಾದಗಳ ಮುಂದೆ 2ನೇ ಕಾಯಿನನ್ನು ಇಡಬೇಕು. ಅದು ₹2, ₹5, ₹1 ಅನ್ನೋದು ನಿಮ್ಮಿಷ್ಟ. ಒಟ್ಟಿನಲ್ಲಿ ಒಂದು ಕಾಯಿನನ್ನು ಪ್ರತಿದಿನ ಬಾಬಾ ಅಪ್ಪ ಪಾದಗಳ ಮುಂದೆ ಇಡಬೇಕು. ಇದು ಎಷ್ಟು ದಿವಸ ಮಾಡಬೇಕು ಅನ್ನೋದು ಇವಾಗ ಹೇಳ್ತೀನಿ. ಇದು ಕೂಡ ನಿಮ್ಮ ಅನುಕೂಲ ತಕ್ಕಂಗೆ ಮಾಡಬೇಕು. ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟು ದಿನಗಳು ನೀವು ಮಾಡ್ಬೋದು. ಈಗ ನನ್ನ ಸಂಕಲ್ಪನೆ ಈ ಥರ ಇರುತ್ತೆ. ನಾನು ಅನ್ಕೊಂತೀನಿ
ಹೇಳ್ತೀನಿ, ಸಾಯಿಯಪ್ಪ ನಾನು 9 ದಿವಸ ಮಾಡ್ತೀನಿ ಅಂತ, ಅಥವಾ 10 ದಿವಸ ಮಾಡ್ತೀನಿ, 11 ದಿವಸ ಮಾಡ್ತೀನಿ, 21 ದಿವಸ ಮಾಡ್ತೀನಿ, ಅಥವಾ 8 ಗುರುವಾರ ಮಾಡ್ತೀನಿ, 11 ಗುರುವಾರ ಮಾಡ್ತೀನಿ, 16 ಗುರುವಾರ ಮಾಡ್ತೀನಿ, ಆ ಥರ ನೀವು ಹೇಳ್ಕೊಬೋದು. ನಿಮ್ಮ ಸಂಕಲ್ಪನೆ ಅನ್ನೋದು ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರೋ ಅದು ಮಾತ್ರ ಸಾಯಿಯಪ್ಪ ನೋಡ್ತಾರೆ. ನೀವು ಯಾವ ಥರ ನಿಮ್ಮ ಬುದ್ಧಿ ಅನ್ನೋದು ಬೇರೆಯವ್ರ ಬಗ್ಗೆ ಯಾವ ಥರ ಇದ್ದೀರಾ, ಬೇರೆಯವ್ರ ಬಗ್ಗೆ ಯಾವ ಥರ ಮಾತಾಡ್ತೀರಾ, ಬೇರೆಯವ್ರ ಜೊತೆ ಯಾವ ಥರ ಮಿಂಗಲ್ ಆಗ್ತಾ ಇದ್ದೀರಾ, ಯಾವ ಥರ ಮಾತಾಡ್ತಾ ಇದ್ದೀರಾ, ನೀವು ಡೇ ಟು ಡೇ ಯಾವ ಥರ ಇರ್ತೀರೋ ಅದೆಲ್ಲ ಕೂಡ ಸಾಯಿಯಪ್ಪ ನೋಡ್ತಾ ಇರ್ತಾರೆ. ಯಾಕಂದರೆ ನೀವು ಒಂದು ಸಂಕಲ್ಪನೆ ಮಾಡ್ತಾ ಕೆಟ್ಟದಾಗಿ ಮಾತಾಡೋದು, ಒಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳೋದು, ಇಂಥ ಬುದ್ಧಿ ಯಾವಾಗಲೂ ಇಟ್ಕೋಬಾರ್ದು. ಯಾವಾಗಲೂ ಒಳ್ಳೆಯ ಮನಸ್ಸಿಂದ ತೃಪ್ತಿಯಾಗಿ ಪ್ರತಿಯೊಬ್ಬರನ್ನು ಸಂತೋಷವಾಗಿ ಹ್ಯಾಪಿಯಾಗಿ ಸ್ವೀಕರಿಸಬೇಕು. ಏನೇ ಹೇಳಿದ್ರೂ ಕೂಡ ನನಗೋಸ್ಕರ ಒಳ್ಳೆಯ ಮಾತು ಅಂತ ಹೇಳಿಕೊಂಡು ಇದು ನನ್ನ ಜೀವನಕ್ಕೆ ಪಾಸಿಟಿವ್ ಅನ್ನೋದು ಕೊಡುತ್ತೆ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಇದೆಲ್ಲ ನೀವು ಯೋಚನೆ ಮಾಡ್ಕೊತ ಇದು 9 ದಿವಸ ಮಾಡಿದ್ರೆ ಕಂಟಿನ್ಯೂ ಆಗಿ 9 ದಿವಸ ಮಾಡಿ, ಅಥವಾ 11 ದಿವಸ ಮಾಡ್ತೀನಿ ಅಂದರೆ 11 ದಿವಸ ಕಂಟಿನ್ಯೂ ಆಗಿ ಮಾಡಿ. ಒಟ್ಟಿನಲ್ಲಿ ಫೈನಲ್ ಡೇ ನೀವೇನು ಮಾಡಬೇಕು ಅಂದರೆ 11ನೇ ದಿನ ಅಂದರೆ 9ನೇ ದಿನ ನೀವೇನು ಮಾಡಬೇಕು ಅಂದರೆ 9 ಕಾಯಿನ್ಗಳು ಸಿಗುತ್ತಲ್ಲ, ಆ 9 ಕಾಯಿನ್ಗಳು ತಗೊಂಡು ಹೋಗಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಭಿಕ್ಷುಕರು ಇರ್ತಾರಲ್ವ ಅವ್ರಿಗೆ ದಾನ ಮಾಡ್ಕೊತ ಹೋಗಿ. ಅಥವಾ 9 ಕಾಯಿನ್ಗೂ ಕೂಡ ಏನಾದರೂ ತಗೊಂಡು ತಿನ್ನಕ್ಕೆ ಮಕ್ಕಳಿಗೆ ಅಥವಾ ದೊಡ್ಡವ್ರು ಇರ್ತಾರೆ ಮುದುಕೀರು ಅಂಥವ್ರಿಗೆ ನೀವು ದಾನ ಮಾಡ್ಬೋದು. ಈ ಥರ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ನಿಮಗೆ ಏನು ತೊಂದರೆಗಳು ನಡೀತಾ ಇದೆಯೋ ಅದನ್ನು ದೂರ ಮಾಡೋಕ್ಕೆ ಸಾಯಿಯಪ್ಪ ಒಂದು ದಾರಿ ಕೊಡ್ತಾರೆ. ಇದು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಯತ್ನ ಮಾಡೋವಂಥವ್ರಿಗೆ ದಾರಿ ಅನ್ನೋದು ಸಿಗುತ್ತೆ. ಎಲ್ಲರೂ ಪ್ರಯತ್ನಿಸಿ. ಈ ಗುರುವಾರ ಒಳ್ಳೆಯ ದಿನ, ಇವತ್ತೇ ಸ್ಟಾರ್ಟ್ ಮಾಡೋರು ದಯವಿಟ್ಟು ಸ್ಟಾರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇನ್ನೂ ಕೆಲವೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.